ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 251555. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರಗಿ. ಸೆಲ್ ನಂಬರ್ 9448066586. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ 87ನೇ ಜನ್ಮದಿನದ ನಿಮಿತ್ತ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಕೃತಿಗಳ ಬಿಡುಗಡೆಗೊಳಿಸಿದ ಗಣ್ಯರು. ಹಳೆ ಜೇವರ್ಗಿ ರಸ್ತೆಯ ಕೆಳ ಸೇತುವೆಯ ಬಳಿ ಪೆಟ್ರೋಲ್ ಪಂಪ್ ನಿರ್ಮಿಸದೆ ಬೇರೆಡೆ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಜೈ ಕನ್ನಡಿಗರ ಸೇನೆ ಸದಸ್ಯರಿಂದ ಪ್ರತಿಭಟನೆ. ಆಳಂದ ತಾಲೂಕಿನ ಧರ್ಮವಾಡಿ ಗ್ರಾಮದಲ್ಲಿ ಶ್ರೀ ಮಹಾರಾಯ ಸಿದ್ದೇಶ್ವರ ದೇವಾಲಯ ನಿರ್ಮಾಣದ ಅಡಿಗಲ್ಲು ಸಮಾರಂಭಕ್ಕೆ ಗಣ್ಯರಿಂದ ನೆರವೇರಿದ ಪೂಜೆ. ಈಗ ವಾರ್ತೆಗಳ ವಿವರ. ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ 87ನೇ ಜನ್ಮದಿನ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಅವರ 51ನೇ ಹಾಗೂ 9ನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪ ಅವರ 5ನೇ ಜನ್ಮದಿನದ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಚಲಿಸಿ ದಾಸೋಹಿ ಕೊಡುವುದನೆ ರೂಢಿಯೊಳು ರೂಢಿಸಿ ಆರೂಢ ದಾಸೋಹಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಶಾಂತಿಯ ನರುಹಿ ದಾಸೋಹಿ ಸರ್ವದರಲ್ಲಿ ದಾಸೋಹ ಬೇಕೆಂಬ ಸೂತ್ರವನರುಹಿತ ಮಹಾದಾಸೋಹಿ ಶರಣಬಸವ. ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ರಚಿಸಿರುವ ಮಹಾದಾಸೋಹ ಸೂತ್ರದಲ್ಲಿ ಹೇಳುವಂತೆ ಕೊಡುವುದನ್ನೇ ಕಲಿತು ದಾಸೋಹಿಯಾಗೋಣ, ಕೊಡುವುದನ್ನೇ ಕಲಿಸಿ ದಾಸೋಹಿಯಾಗೋಣ ಅನ್ನುವ ನಿಟ್ಟಿನಲ್ಲಿ ರೂಢಿಯೊಳು ರೂಢಿಸಿ ಆರೂಢ ದಾಸೋಹಿಯಾಗೋಣ ಅನ್ನುವಂತೆ ಅಪ್ಪನವರು ಎಲ್ಲರಿಗೂ ಆದರ್ಶರಾಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಇಂದು ಪೂಜ್ಯರ 87ನೆಯ ಅಮೃತ ಮಹೋತ್ಸವ ಕಾರ್ಯಕ್ರಮ ಅವರಿಗೆ ಶ್ರೀ
ನಗರದ ಬಸವರಾಜಪ್ಪ ಅಪ್ಪ ಸ್ಮಾರಕ ಸಭಾಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಅಪ್ಪ ಅವರ 87ನೇ ಜನ್ಮದಿನ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಅವರ 51ನೇ ಹಾಗೂ 9ನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪ ಅವರ 5ನೇ ಜನ್ಮದಿನ ಹಾಗೂ ಮಕ್ಕಳ ದಿನಾಚರಣೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಕೃತಿಗಳ ಬಿಡುಗಡೆ ಸಮಾರಂಭಕ್ಕೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಚಾಲನೆ ನೀಡಿದರು. ಈ ವೇಳೆ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿವಿಧ ಪರೀಕ್ಷೆಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸುಲಫಲ ಮಠದ ಪೀಠಾಧಿಪತಿ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿಯವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ಷರ ಕ್ರಾಂತಿ ಮಾಡಿರುವ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರಿಗೆ ಕರ್ನಾಟಕ ರತ್ನ ಪದ್ಮಭೂಷಣ ಪ್ರಶಸ್ತಿ ನೀಡಬೇಕೆಂದು ಒತ್ತಾಯಿಸಿದರು. ಮನುಷ್ಯ ಹುಟ್ಟಿದ್ದು ಸಾರ್ಥಕತೆಯಾಗಬೇಕು, ಹುಟ್ಟು ಸಾರ್ಥಕತೆಯಾಗಬೇಕು. ಅದಕ್ಕೆ ಶರಣರು ಹೇಳಿದರು, 84 ಲಕ್ಷ ಜೀವರಾಶಿ ಒಳಗ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ. ಈ ಜನ್ಮವನ್ನ ಅದಕ್ಕೆ ಹೇಳಿದ್ರು ಅವರು, ಹಾವು ಹೊದ್ದು ಕಾಗೆ ಅನಂತ ಕಾಲ ಬದುಕುತ್ತೀವು ಬೇಡ ಮಾನವ, ಲೇಷನಿಸಿಕೊಂಡು ಬದುಕು. ಲೇಷನಿಸಿಕೊಂಡು 5 ದಿನ ಬದುಕಿದರೇನು, ಲೇಷನಿಸಿಕೊಂಡು 4 ದಿನ ಬದುಕಿದರೇನು, ಲೇಷನಿಸಿಕೊಂಡು 3 ದಿನ ಬದುಕಾಗಲಿಲ್ಲಂದ್ರೆ, ಲೇಷನಿಸಿಕೊಂಡು ಆಗಲಿಲ್ಲ ಅಂದರೆ 2 ದಿವಸ ಬದುಕು. ಕೊನೆಗೆ ಶರಣರು ಹೇಳಿದರು, ಲೇಷನಿಸಿಕೊಂಡು ಮಹಾತ್ಮರದಲ್ಲಿ 1 ದಿವಸ ಬದುಕಬೇಕು. ಹಾಗೆ ಇವತ್ತು ಪೂಜ್ಯ ಶರಣಬಸಪ್ಪ ಅಪ್ಪ ಅವರು 87 ವರ್ಷ ಲೇಷನಿಸಿಕೊಂಡು ಬದುಕಿದ ಪುಣ್ಯಾತ್ಮರು. 87 ವರ್ಷ. ಇದು ಶಿವಮಯ ಜೀವನ. ಮನುಷ್ಯನಿಗೆ ಜೀವ ಶಿವಮಯವಾಗಬೇಕು. ಈ ಭಾಗದ ಶಿಕ್ಷಣದ ಜ್ಯೋತಿ ಹಚ್ಚಿದ ಕಲ್ಯಾಣ ನಾಡವನ್ನೇ ವಿದ್ಯಾಧಾನವಾಗಿ ಬೆಳಗಿಸಿದ ಪುಣ್ಯಾತ್ಮರು ಯಾರು ಅಂತ ಕೇಳಿದ್ರೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು. ದೊಡ್ಡಪ್ಪ ಅಪ್ಪ ಹಚ್ಚಿದ ಜ್ಯೋತಿ, ಅಂದು ಹಚ್ಚಿದ ಜ್ಯೋತಿ ಇಂದಿಗಾಗೂ ಬೆಳಗುತ್ತಿದೆ. ಶ್ರೀ ಶರಣ ಬಸವಪ್ಪ ಅಪ್ಪ ಆಗುತ್ತಿದೆ. ಎಲ್ಲಿ ಅಂತ ಕೇಳಿದ್ರೆ ಅಮೇರಿಕ, ಇಂಗ್ಲೆಂಡ್, ಜಪಾನ್, ಜರ್ಮನಿ, ಎಲ್ಲ ದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ ವಿದ್ಯಾರ್ಥಿಗಳವ ಅಂದು ಹಚ್ಚಿದ ಜ್ಯೋತಿ ಇಂದಿಗೂ ಬೆಳಗುತ್ತಾ ಇದೆ. ಪೂಜ್ಯ ಶರಣಬಸವಪ್ಪ ಅಪ್ಪ ಆಗುತ್ತಿದೆ ವಿಶ್ವದಲ್ಲಿ ಅಂತ ಕೇಳಿದ್ರೆ ಅದು ಶರಣಬಸವಪ್ಪ ಅಪ್ಪ ಅವರು ದುಡಿದ ಪುಣ್ಯದ ಫಲ. ಇವತ್ತು ನಮ್ಮೆಲ್ಲರಿಗೆ ಶಿಕ್ಷಣವನ್ನೇ ಗಂಗಾ ನದಿ ಹೇಗೆ ಹರಿತಾ ಇದೆಯೋ, ಯಮುನಾ ನದಿ ಹೇಗೆ ಹರಿತಾ ಇದೆಯೋ, ಈ ಹಿಂದುಳಿದ ಭಾಗದಲ್ಲಿ ಶಿಕ್ಷಣವನ್ನೇ ನದಿಯಾಗಿ ಹರಿಸಿದವರು ಏಕೈಕರಂದ್ರೆ ಪೂಜ್ಯ ಶರಣಬಸವಪ್ಪ ಅಪ್ಪ ಅವರು. ಮುಂದಿನ ದಿನಮಾನಗಳಲ್ಲಿ ಆದರೂ ಕೂಡ ಪದ್ಮಭೂಷಣ ಪ್ರಶಸ್ತಿ ಕೊಡಿಸಬೇಕು. ಕರ್ನಾಟಕ ಸರ್ಕಾರ ಮುಂದೆ ಬಿಜೆಪಿ ಇರ್ತದೋ ಹೋಗ್ತದೋ ಗೊತ್ತಿಲ್ಲ, ನಾವು ಇರ್ಲಿ ಅಂತೇವೆ, ಬೇಡ ಅನ್ನೋದಿಲ್ಲ. ಆದರೆ ಕರ್ನಾಟಕ ಸರ್ಕಾರ ಅಪ್ಪ ಅವರಿಗೆ ಕರ್ನಾಟಕ ರತ್ನ ಅಂತಕ್ಕಂಥದ್ದು ಕೊಡಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರವಾಗಿ, ಅದು ಬರೀ ಕಲಬುರಗಿಗೆ ಸೀಮಿತವಾಗಬಾರದು. ಮಾಧ್ಯಮ ಕರ್ನಾಟಕಕ್ಕೆ ಮುಟ್ಟಬೇಕು, ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಮಾಧ್ಯಮದವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಪೂಜ್ಯ ಅಪ್ಪ ಅವರ ಬದಲು ಹೇಳಿದರೆ ಸೂರ್ಯನ ಬದಲು ಹೇಳಿದಾಗ, ಸಮುದ್ರದ ಬದಲು ಹೇಳಿದಾಗ, ಹಿಮಾಲಯ ಪರ್ವತ ಅಂತ ಹೇಳಿದರು, ಉಪಮಿಸಬಲ್ಲರು ಉಪಮಾತೀತರು. ಅವರಂಗೆ ಯಾರು ಆಗಲ್ಲ. ಅಂಥವರ ಹುಟ್ಟು ಹಬ್ಬಕ್ಕೆ ನಮ್ಮನ್ನು ಕರೆಸಿ 2 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರಲ್ಲ, ಅದೇ ನಾವು ಭಾಗ್ಯ. ಅದೇ ರೀತಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಅವರು ಸಹ ಅನಿಸಿಕೆ ವ್ಯಕ್ತಪಡಿಸಿದರು. ಮೊದಲಿಗೆ ನಿಮ್ಮೆಲ್ಲರಿಗೆ ನೋಡಿ ಬಹಳ ಆನಂದ ಆಯ್ತು. ನಿಮ್ಮೆಲ್ಲರೂ ನೋಡಿ ಬಹಳ ಆನಂದ ಆಯ್ತು. ಈ ಚಲಿಪಿಲಿ ಗದ್ಲ ನೋಡಿ ಬಹಳ ದಿವಸ ಆಗಿತ್ತು. ನಿಮ್ ನೋಡಿ ನಮ್ಗೆಲ್ಲರಿಗೂ ಒಂದು ಉತ್ಸಾಹ ಬಂದಂಗ ಆಗೈತಿ ಇವತ್ತು. ಇವತ್ತು ಕಾರ್ಯಕ್ರಮ ಎದಕ್ ಮಾಡಿದ್ವಿ ಅಂದ್ರ ಅಪ್ಪಾಜಿಯವ್ರು ನೀವೆಲ್ಲ ನೋಡ್ರಿ, ಅಪ್ಪಾಜಿಯವ್ರ ಆಶೀರ್ವಾದ ನೀವೆಲ್ಲ ಪಡೀರಿ. ನಿಮ್ಗೆಲ್ಲರಿಗೂ ನೋಡಿ ನಾವು ಉತ್ಸಾಹ ಆನಂದ ನಮಗೂ ಬರ್ಲಿ ಅಂತ ಹೇಳಿ ನೋಡೋ ಸಲಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಮ್ಮೆಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಟಾಪ್ ಆಗಿರುವುದು ನೋಡಿ ಬಹಳ ಹೆಮ್ಮೆ ಆಯಿತು. ವಿದ್ಯಾರ್ಥಿಗಳ ಕಾಂಗ್ರೆಸ್ ಮೊದಲಿಗೆ ಹೇಳ್ತೇನೆ.
ಹೀಗೆ ಹೆಚ್ಚಿಗೆ ಬೆಳೆಯಲಿ ಸಂಸ್ಥೆ, ಮಕ್ಕಳು ಜೊತೆಗೆ ಶಿಕ್ಷಕರು ಬೆಳೆಯಲಿ ಎಂದು ಹಾರೈಸುತ್ತೇನೆ. ಕಾಯಕದಲ್ಲಿ ಕೈಲಾಸ ಕಂಡಾರ ನಿಮ್ಮಪ್ಪಾಜಿಯವರು, ಕಾಯಕದಲ್ಲಿ ಕೈಲಾಸ ಕಂಡಾರ ನಿಮ್ಮಪ್ಪಾಜಿ ಶರಣರು, ಚಂದಮಾಮನಂತೆ ಸುಂದರ ಕಂಡಾರ ನಿಮ್ಮಪ್ಪಾಜಿ ಶರಣರು, ಸೂರ್ಯನ ಪ್ರಕಾಶದಂತೆ ಎಲ್ಲರ ಜೀವನ ಬೆಳಗ್ಯಾರ ನಿಮ್ಮಪ್ಪಾಜಿ ಶರಣರು, ಅನ್ನದಾಸೋಹ ಮಾಡಿ ಭಕ್ತರ ಬಡವರ ಹೊಟ್ಟೆ ತುಂಬಿದಕ್ಕೆ ಮನ ತುಂಬಿ ಹರಸಾರ ನಿಮ್ಮ ಅಪ್ಪಾಜಿಯರೇ ಶರಣರಿಗೆ, ಜ್ಞಾನ ದಾಸೋಹ ಮಾಡಿ ಲಕ್ಷಗಟ್ಟಲೆ ಮಕ್ಕಳು ಜ್ಞಾನಿಗಳಾಗಿದ್ದಕ್ಕೆ ವಿದ್ಯಾಭಂಡಾರಿ ಆಗ್ಯಾರ ನಿಮ್ಮ ಅಪ್ಪಾಜಿ ಶರಣರು, ಅರಿವೇ ಗುರು ಎನ್ನುವಂತೆ ಸ್ವತಂತ್ರ ವಿಚಾರ ಮಾಡಲು ಹಚ್ಚಾರ ನಿಮ್ಮಪ್ಪಾಜಿ ಶರಣರು, ಉದ್ಯೋಗ ದಾಸೋಹ ಮಾಡಿ ಸಾವಿರಾರು ಕುಟುಂಬ ಉದ್ಧಾರ ಮಾಡ್ಯಾರ ನಿಮ್ಮಪ್ಪಾಜಿ ಶರಣರು, ಕಲೆ ಸಾಹಿತ್ಯ ಬೆಳೆಸಿ ದಾಸೋಹ ಸೂತ್ರ ಬರೆದು ದಾಸೋಹ ಜ್ಞಾನ ರತ್ನ ಆಗ್ಯಾರ ನಿಮ್ಮಪ್ಪಾಜಿ ಶರಣರು, ಅವರ ದಾಸೋಹ ಮನೋಭಾವಕ್ಕೆ ರಾಜ್ಯ ಪ್ರಶಸ್ತಿ ಕೊಟ್ಟಾರ ನಿಮ್ಮಪ್ಪಾಜಿ ಶರಣರಿಗೆ. ಆಗ ಮೌಂಟಸರಿ ಮಾಡಿ ಮಕ್ಕಳ ಮನಸ್ಸಿನಲ್ಲಿ ಸರಸ್ವತಿ ಕೊಡಿಸ್ಯಾರ ನಿಮ್ಮಪ್ಪಾಜಿ ಶರಣರು. ಇಂದು ಶರಣಬಸವ ವಿಶ್ವವಿದ್ಯಾಲಯ ಮಾಡಿ ಕಲ್ಯಾಣ ಕರ್ನಾಟಕದ ಜನರನ್ನು ಜ್ಞಾನಿಗಳನ್ನಾಗಿ ಮಾಡಿ ಶರಣಬಸವೇಶ್ವರ ಸಂಸ್ಥೆಯನ್ನು ಹೆಮ್ಮರವಾಗಿ ಬಳಸ್ಯಾರ ನಿಮ್ಮಪ್ಪಾಜಿ ಶರಣರು. ಡೆಲ್ಲಿಯಲ್ಲಿ ಪಾರ್ಲಿಮೆಂಟಿನಲ್ಲಿ ಬಸವಣ್ಣರ ಮೂರ್ತಿ ಕೂಡಿಸಿ ಶರಣರ ನಾಡು ಶರಣ ತತ್ವ ಎತ್ತಿ ಹಿಡಿದಾರ ನಿಮ್ಮಪ್ಪಾಜಿ ಶರಣರು. ನಮ್ಮ ಎಲ್ಲರಿಗೂ ಹೆಮ್ಮೆ ಆಗುತ್ತದೆ. ಕಲ್ಯಾಣ ಕರ್ನಾಟಕದ ಮೊದಲನೇ ಪ್ರೈವೇಟ್ ಶರಣಬಸವ ವಿಶ್ವವಿದ್ಯಾಲಯ ಎನ್ನಲು ನಮಗೆ ಹೆಮ್ಮೆ ಆಗುತ್ತದೆ. ಈ ಸಂಸ್ಥೆ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಗೌರವದಿಂದ ದುಡಿಯುತ್ತಿದ್ದಾರೆ. ಆದರ್ಶ ಪ್ರಜೆಗಳಾಗಿದ್ದರೆ ಕಾಯಕ ದಾಸೋಹ ಮಾಡುತ್ತಿರುವುದು ಕಾಣಬಹುದು. ವಿದ್ಯಾರ್ಜನೆಯಾಗಲಿ ಆರ್ಥಿಕವಾಗಲಿ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೆಯುತ್ತದೆ. ಸ್ಕೂಲಿನಿಂದ ಡಿಗ್ರಿಯವರೆಗೂ PGಯವರೆಗೂ ಕಲಾಕ್ಷೇತ್ರ, ಸಾಹಿತ್ಯ, ಚಿತ್ರಕಲೆ, ವಾಣಿಜ್ಯ, ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಎಲ್ಲದರಲ್ಲಿಯೂ ಯಶಸ್ಸು ಕಂಡಿದೆ. ಇನ್ನು ಮುಂದೆಯೂ ಹೋಗಿ ಅಪ್ಪಾಜಿಯವರು ವೈದ್ಯ ಲೋಕದಲ್ಲಿ ಕೈ ಹಾಕಲು ಮುನ್ನಡೆಯಲು ಚಿಂತನೆ ಮಾಡುತ್ತಿದ್ದಾರೆ. ಇದು ಕೂಡ ಯಶಸ್ವಿಯಾಗಲು ನಮ್ಮೆಲ್ಲರಿಗೂ ಸಂದೇಹವಿಲ್ಲ ಅಂತ ಹೇಳಬಹುದು. ಶರಣಬಸವೇಶ್ವರ ಆಶೀರ್ವಾದ, ನಿಮ್ಮ ಅಪ್ಪಾಜಿಯವರ ಸಂಕಲ್ಪ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಹಿತಚಿಂತನೆ, ನಿಮ್ಮೆಲ್ಲರ ಶ್ರಮ ಯೋಗದಲ್ಲಿ ನಮ್ಮ ಸಂಸ್ಥೆ ಬಹಳ ಎತ್ತರಕ್ಕೆ ಬೆಳೆಯಲಿ ಎಂದು ಸಂಕಲ್ಪ ಮಾಡೋಣ ನಾವೆಲ್ಲರೂ ಕೂಡಿ. ಇನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಮಾತನಾಡಿ, ಕಲಬುರಗಿ ಜಿಲ್ಲೆಯ ಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬೇರೆಡೆ ತೆರಳದಂತೆ ಅವರ ಅನುಕೂಲಕ್ಕೆ ತಕ್ಕಂತೆಯೇ ಇಲ್ಲಿಯೇ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ್ದಾರೆ ಎಂದರು. ಎಲ್ಲರೂ ನಾವು ಮೊನ್ನೆ ಸಭೆ ಮಾಡಿದ್ದೇವೆ. ಅಪ್ಪಾಜಿಯವರ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ನಾವು ಮಾಡಬೇಕಂತ ನಾವು ಎಲ್ಲ ನಿರ್ಣಯ ತಗೊಂಡಿವೆ. 5 ದಿವಸ ಅಂದ್ರೆ ಯಾವ ಕಾಲೇಜಿನಲ್ಲಿ ಸ್ವಂತವಾಗಿ ಅಂದ್ರೆ ಸೆಮಿನಾರ್, ಕೆಲವರು ಸೆಮಿನಾರ್ ಮಾಡಿದ್ದಾರೆ, ಕೆಲವರು ಜ್ಞಾನವನ್ನು ಹಂಚಿದ್ದಾರೆ, ಮತ್ತು ಕೆಲವರು ಸ್ಪೋರ್ಟ್ಸ್ ಇಟ್ಕೊಂಡಿದ್ದಾರೆ, ಕೆಲವರು ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ. ಹೀಗಾಗಿ ಎಲ್ಲ ನಮ್ಮ ಎಲ್ಲ ಸಂಸ್ಥೆಯ 90 ಸಂಸ್ಥೆಯ ಎಲ್ಲ ಸಂಸ್ಥೆಯಿಂದ ಇವತ್ತಿನ 5 ದಿವಸ ನಮ್ಮ ಹಬ್ಬದ ವಾತಾವರಣ ಇತ್ತು. ಇವತ್ತು ಅಪ್ಪಾಜಿಯವರು ಬರ್ತಾರ ಮುಖಾಂತರ ನಾವು ಬಹಳ ಖುಷಿಪಟ್ಟು ಎಲ್ಲ ತಾವಾಗಿ ಬಂದಿದ್ರಿ. ಅದಕ್ಕೆ ನೀವು ನಿಮ್ಮ ಎಲ್ಲ ಅನಿಸಿಕೆ, ಯಾಕಂದ್ರೆ ಈ ಭಾಗ ಎಜುಕೇಶನ್ ಆಗಬೇಕಂದ್ರೆ ಅಪ್ಪಾಜಿಯವರೇ ಕಾರಣ. ಯಾಕಂದ್ರೆ ನಮ್ಮ ಹಿಂದೆ ಒಂದು 50-70 ವರ್ಷಗಳ ಹಿಂದೆ ಹೋಗುವಾಗ ಈಗ ಇಲ್ಲಿಂದ ಕಲಿಬೇಕಾದ್ರೆ ಹೋಗಬೇಕಾಗ್ತಿತ್ತು, ಅಥವಾ ಧಾರವಾಡ ಹೋಗಬೇಕಾಗ್ತಿತ್ತು. ಆದರೆ ಈ ಧಾರವಾಡ ಮತ್ತು ಆ ಕಡೆಯಿಂದ ಜನರೇ ಇಲ್ಲೇ ಬರುವಂತೆ ಮಾಡಿದ್ದಾರೆ ಅಪ್ಪಾಜಿಯವರು. ಯಾಕಂದ್ರೆ 2 ವಿಶ್ವವಿದ್ಯಾಲಯ ಮಾಡಿದ್ದಾರೆ. ವಿಶ್ವವಿದ್ಯಾಲಯ ನಮ್ಮ ಗುಲ್ಬರ್ಗ ಆಗಬೇಕಾದ್ರೆ ಅಪ್ಪಾಜಿಯವರ ಕಾರಣ. ಮೊದಲು ಸೆಂಟ್ರಲ್ ಅಲ್ಲಿ ಸಿನೆಟ್ ಮೆಂಬರ್ ಇದ್ದಾಗ ಅಪ್ಪಾಜಿಯವರು ಸಿನೆಟ್ ಮೆಂಬರ್ ಇದ್ದಾಗ ಬೆಳಗಾವಿ ಮತ್ತು ಗುಲ್ಬರ್ಗ ನಡುವಕ್ಕೆ ಬಹಳ ಪೈಪೋಟಿ ಇತ್ತು. ಅದನ್ನು ಎಲ್ಲ ಅಪ್ಪಾಜಿಯವರು ಎಲ್ಲರೂ ಕನ್ವಿನ್ಸ್ ಮಾಡಿ ಗುಲ್ಬರ್ಗಕ್ಕೆ ಫಸ್ಟ್ ಸೆಂಟರ್ ತಂದ್ರು ಬಿಡಲಿಲ್ಲ. ಮತ್ತೆ 800 ಎಕರೆ ಜಮೀನನ್ನು ಎಲ್ಲರಿಗೂ ಕರೆಸಿ ಮಾತಾಡಿ ಎಲ್ಲ ಒಂದು ಒಕ್ಕಗೂಡಿಸಿ ವಿಶ್ವವಿದ್ಯಾಲಯ ಮಾಡೋಕ್ಕೆ ಅಪ್ಪಾಜಿಯವರು ನೇರ ಮುಖ್ಯ ಕಾರಣ. ಮತ್ತು ಅದರ ಜೊತೆಗೆ ಅದಕ್ಕೆ ಮತ್ತೆ ಇನ್ನೊಮ್ಮೆ ವಿಶ್ವವಿದ್ಯಾಲಯ ಮಾಡಿದ್ರು ಅಪ್ಪಾಜಿಯವರು. ಈಗ ನಾವೇನು ಕುಂತಿದ್ದೇವೆ ಈ ಹಾಲು ಪೂಜ್ಯ ಬಸವಜಪ್ಪ ಹಾಲು ಏನು ನಾಮಕರಣ ಮಾಡಿದಂಥ ಹಾಲಿಗೆ ಅಪ್ಪಾಜಿಯವರು 10 ವರ್ಷ ಹಿಂದೆ ನಮ್ದು ಯೂನಿವರ್ಸಿಟಿ ಬಂದಿದ್ದು 17ರಲ್ಲಿ ಈ ಹಾಲು ಕಟ್ಟಬೇಕಾದ್ರೆ ಅಪ್ಪಾಜಿಯವರು ಹೇಳಿದ್ರು ಇಲ್ಲಿ ನಮ್ಮ ಕಾಲೇಜೇಷನ್ ಹಾಲ್ ಆಗಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಬೇರೆ ಬಿಸ್ನೆಸ್ ಇದ್ರು ಅಪ್ಪಾಜಿಯವರು. ಅವ್ರು ಹೇಳಿದ ವಾಕ್ಯ ಕರೆಕ್ಟ್ ಆಗಿದೆ ಅಂತ ಇದ್ದಾರೆ. ಅವರ ಯಾರು ಹತ್ತಿರದಿಂದ ಅವರು ಹೇಳಿದ ಕೇಳ್ಕೊಂಡಿದ್ದಾರೆ, ಅವರು ಲೈಫ್ ಉದ್ಧಾರ ಆಗಿದ್ದಾರೆ ಅಂತ ನಾವು ಸಂದರ್ಭದಲ್ಲಿ ಹೇಳುತ್ತಾ, No religion
religion is greater than service. Teaching and learning is not only for the sake of livelihood, but also for the welfare of others. My father was born on the 14th November 1935 in a spiritual ambience. The first thing he saw was a linga. The first sound he heard was a Panchakshara mantra, and the first smell was the fragrance of offerings at Trikala worship. Further, he had a spiritual luxury of being fed by his parents, Guru, Linga and Jangama. Right from the beginning, the Mahadasoha Peeta is known for spreading the message of Dasoha and the wisdom, Satyam, Shivam and Sundaram. When Pujya Appaji got initiated into the holy order in the year 1983 as the Mahadasoha Peetadipati, he took great pain in meeting the needs of peoples of his region by opening schools and colleges in various disciplines like arts, science, humanities, culture, language, management, tourism, etc. Pujya Dr. Sharanabasappa Appa, the epitome of Mahadasoha, the poet sage of India, is a precursor and a trendsetter in education. Thus, he brought exponential development for this part of the country. He is a noble and a pious soul who soothed the parched souls of the millions of devotees. He is also an eminent administrator of great distinction. The Sangha has nearly 80 institutions and more than 25 postgraduate courses in different streams like engineering, technology, management, etc. ಅದೇ ರೀತಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಮಾತನಾಡಿದರು. ಇವತ್ತಿನ ದಿವಸ ನಾವೆಲ್ಲರೂ ನಡೆದಿದ್ದು ಶರಣಬಸವೇಶ್ವರರ ಸನ್ನಿಧಾನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಹೆಚ್ಚಿನ ರೀತಿಯಿಂದ ತಾವೆಲ್ಲ ಬಂದಿದ್ದರಿಂದ ಹೆಚ್ಚಿನ ಆನಂದ ಆಗಿದೆ. ಶರಣಬಸವೇಶ್ವರರು ಆಶೀರ್ವಾದದಿಂದ ಇಲ್ಲಿ ಮೊದಲು ಕನ್ಯಾಶಾಲೆಯಾಗಿದ್ದು ಪೂಜ್ಯಪ್ಪ ಅವರಿಂದ ಈಗ ವಿಶ್ವವಿದ್ಯಾಲಯ ಆಗಿದ್ದು ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಅವರ ಹೆಸರ ಮೇಲೇ ಇದೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಮತ್ತು ಕಲಬುರಗಿಯಲ್ಲಿ 2 ವಿಶ್ವವಿದ್ಯಾಲಯಗಳಿಗೆ ಒಂದು ಗೌರ್ಮೆಂಟದ್ದಿದೆ, ಒಂದು ಸೆಂಟ್ರಲ್ ಗೌರ್ಮೆಂಟದ್ದಿದೆ. ಆದರೂ ಕೂಡ ಮೊದಲ ಶರಣಬಸವೇಶ್ವರ ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನ್ ಆಗಬೇಕೆ ಆ ಕಡೆ ಹೋಗ್ತಾ ಇದ್ದಾರೆ. ಜನರಲ್ಲಿ ಆ ಭಕ್ತಿ ಭಾವನೆ ಇದೆ ಮತ್ತು ಇಲ್ಲಿ ಹೆಚ್ಚಿನ ಸೇವೆ ಅವರಿಗೆ ಸಲ್ತದೆ. ಇವತ್ತಿನ ದಿವಸ ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನಾವೆಲ್ಲ ನೆರೆದಿದ್ದು ನಾನು ಹೆಚ್ಚಿನ ಹುರುಪು ಬಂದಿದೆ. ಯಾಕಂದರೆ ನೀವೆಲ್ಲ ಬಂದು ಜನ ಸಾಗರ ನನಗೆ ಹೆಚ್ಚಿನ ಆಶೀರ್ವಾದ ಮಾಡಿದ್ದೀರಿ, ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಚೌದಾಪುರಿ ಹಿರೇಮಠ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಮುಗುಳ್ನಾಗಾಂವ್ ಕಟ್ಟಿಮನಿ ಸಂಸ್ಥಾನದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು, ಬೆಳಗುಂಪ ಬ್ರಹ್ಮಣ್ಯ ಮಠದ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು, ಎಸ್ಪಿಯ ಕುಲಪತಿ ಡಾಕ್ಟರ್ ನಿರಂಜನ್ ನಿಷ್ಠೆ, ಜಿಲ್ಲಾ ವೀರಶೈವ ಸಮಾಜ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್, ಶಾಸಕರಾದ ಶಶೀಲ ಮೋಶಿ, ಬಸವರಾಜ್ ಮುತ್ತಿಮೂಡ್, ಮಾಜಿ ಶಾಸಕರಾದ ಅರುಣ್ ಪಾಟೀಲ್ ರೇವೂರ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಎಚ್ಕೆಎ ಮಾಜಿ ಅಧ್ಯಕ್ಷ ಬಸವರಾಜ್ ಭೀಮಳ್ಳಿ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಹಳೆ ಜೇವರ್ಗಿ ರಸ್ತೆಯ ಕೆಳ ಸೇತುವೆ ಬಳಿ ಪೆಟ್ರೋಲ್ ಪಂಪ್ ನಿರ್ಮಿಸಲು ಮುಂದಾಗಿರುವುದನ್ನು ತಡೆದು ಬೇರೆಡೆ ಸ್ಥಳಾಂತರ ಮಾಡಲು ಕ್ರಮ ಕೈಗೊಳ್ಳುವಂತೆ ಜೈ ಕನ್ನಡಿಗರ ಸೇನಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಎತ್ತಕ್ಕಾಗಿ ಹೋರಾಟ
ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು. ವಾಹನ 49ರಲ್ಲಿ ಪೆಟ್ರೋಲ್ ಪಂಪ್ ಆಗಲೇಬಾರ್ದು. ಬೇಕೇ ಬೇಕು. ಸಾರ್ವಜನಿಕ ವಲಯ ಪ್ರದೇಶವಾಗಿರುವ ಹಳಿ ಜೇವರ್ಗಿ ರಸ್ತೆ ಕೆಳ ಸೇತುವೆ ಬಳಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಪೆಟ್ರೋಲ್ ಪಂಪ್ ನಿರ್ಮಿಸಲು ಮುಂದಾಗಿದ್ದಕ್ಕೆ ಜೈ ಕನ್ನಡಿಗರ ಸೇನೆ ಸದಸ್ಯರು ಅಸಮಾಧಾನ ಹೊರಹಾಕಿದ್ದಾರೆ. ಹಳೆ ಜೇವರ್ಗಿ ರಸ್ತೆ ಕೆಳ ಸೇತುವೆ ಸುತ್ತಮುತ್ತಲ ಸಾರ್ವಜನಿಕರು ಸಣ್ಣ ಪುಟ್ಟ ಗುಡಿಸಲು ಹಾಕಿಕೊಂಡು ಜೀವನ ಮಾಡುತ್ತಿದ್ದಾರೆ. ಅಲ್ಲದೆ ಇಲ್ಲಿ ಮುದ್ದೆ ಹನುಮಾನ ದೇವಸ್ಥಾನವಿದ್ದು ಇವುಗಳನ್ನು ಕೆಡವು ಹಾಕಿ ಪೆಟ್ರೋಲ್ ಪಂಪ್ ಸ್ಥಾಪನೆಗೆ ನಿರ್ಧರಿಸುವುದನ್ನು ಕೂಡಲೇ ಕೈಬಿಡಬೇಕೆಂದು ವೇದಿಕೆ ರಾಜ್ಯಾಧ್ಯಕ್ಷ ದತ್ತು ಭಾಸ್ಗಿ ಆಗ್ರಹಿಸಿದರು. ಇವರಿಗೆ ಮುಖ್ಯಮಂತ್ರಿಗೆ ಸಲ್ಲಿಸಿವಿ ಮತ್ತು ಇದು DC ಅವರಿಗೆ ಸಲ್ಲಿಸಿವಿ. ಮೊದಲು ಸುಮಾರು ಮುಖ್ಯಮಂತ್ರಿ ಇಲ್ಲಿ ಬಂದಾಗ ನಾವು ಪೆಟ್ರೋಲ್ ಪಂಪ್ ಆಗಬಾರ್ದಂತ ಕೊಟ್ಟಿವಿ. ವಾರ್ಡ್ ನಂಬರ್ 49ರಲ್ಲಿ ಹನುಮನ್ ನಗರದಲ್ಲಿ ಏನು ಭಾಳ ಸಮಸ್ಯೆ ಅಪ್ಪ ಅಂದ್ರೆ 20 ವರ್ಷದಿಂದ ಅಲ್ಲಿ ಡೀಸೆಲು ಮತ್ತು ಪೆಟ್ರೋಲ್ ತಳಗೆ ಭೂಮಿಗೆ ಏನದ ಪೂರ ತೊಯ್ದು ಅದಾಗ್ಯದ. ಆದ್ರೂ ಭೀ ಏನತ್ತ ಸುಮಾರು ವರ್ಷಲಿದ್ದು ಬ್ಯಾಡ್ನ ಪೆಟ್ರೋಲ್ ಪಂಪ್ ಆಗ್ಬಿಡ್ದು. ಅಲ್ಲಿ ಸ್ಲಮ್ ಜನಾರ ಮತ್ತು ವೆಲ್ಡಿಂಗ್ ಶಾಪ್ ಅದ ಮತ್ತು ಗುಡಿ ಅಂದ್ರೆ ಜಾತ್ರೆ ಮಾಡ್ಬೇಕಂದ್ರೆ ಗುಡಿ ದೀಪ ಹಚ್ಚಿದ್ರೆ ಅಲ್ಲಿ ಸಮಾವೇಶ ಆಗ್ತದೆ. ಯಾಕಂದ್ರೆ ಅಲ್ಲಿ ಬೆಂಕಿ ಹತ್ತಿದ್ರೆ ಅಲ್ಲಿ ಸ್ಲಮ್ ಭಾಳ ಮಟ್ಟಿದಾಗ ಆಗ್ತದೆ ಅಲ್ಲಿ ಜನರಿಗೆ. ಇವರು ಏನು ಮಾಡಾಕತ್ತಾರ, ಕಳ್ಳು ಮಾಡಿ ಕೇಸಿ ಅಲ್ಲಿ ಏನು ಮಾಡತ್ತಾರ, ಒಳಗಿಂದೊಳಗೆ ಕಾಮಗಾರಿ ಮಾಡಾಕತ್ತಾರ, ಪೆಟ್ರೋಲ್ ಪಂಪ್ ಹಾಕಲಾಕತ್ತಾರ. ಮತ್ತು ಶಾಸಕರು MLAಗೆ ಹೇಳಿದ್ರು ಭೀ ಅವರು ಗಮನಕ್ಕೆ ಇದ್ರು ಭೀ ಯಾವುದು ಗಮನ ತಗೊಳ್ತಿರಲ್ಲ. ಮತ್ತು ಇದು ನಾವು ಏನು ಏರಿಯಾ ಕಾರ್ಪೊರೇಟರ್ ಅವರು ಕೊಟ್ಟರೆ ಒಂದು DCಗೆ ಮತ್ತು MLA ಗಮನಕ್ಕೆ ಅದ. ಅವರು ಭೀ ಹೇಳಿದ್ರೆ ಮಾಡಬೇಡ ಅಂತ ಹೇಳ್ಯಾರ. MLA ಬಿ ಅಂತ ಹೇಳಿದ್ರು ಭೀ ಇವ್ರು ಮಾಡ್ಲಾಕತ್ತಾರ. ಮಾಡಿದ್ರೆ ಅಲ್ಲಿ ಏನದ ಭಾಳ ರೈಲ್ವೆ ಟ್ರ್ಯಾಕ್ ಅದ. ಅಲ್ಲಿ ಏನು ಮಾಡ್ತಾರೆ, ಸ್ಪಾರ್ಕ್ ಅಂದ್ರೆ ಅಲ್ಲಿ ಭಾಳ ಹಿಂಗೆ ಹೋಗ್ಬೇಕಂದ್ರೆ ಇಲ್ಲಿ ಬಾಜುನೇ ಅದ ಪೆಟ್ರೋಲ್ ಪಂಪ್ ಹಾಕಿದ್ರೆ ಸ್ಪಾರ್ಕ್ ಅದ ಬೆಂಕಿ ಹತ್ತಿರ್ತದೆ. ಸ್ಲಮ್ ಜನರಿಗೆ ಭಾಳ ತೊಂದರೆ ಆಗ್ಲತ್ತದ. ಯಾಕಂದ್ರೆ ಅದು ತೆತ್ತಿ ಯಾರು ಬೆಂಕಿ ಹತ್ತಿತ್ತಂದ್ರೆ ಯಾರು ಹೊಣೆ ಆಗ್ತಾರೆ, ಇವರೇ ಹೊಣೆಗಾರಲ್ಲ. ಅದಕ್ಕೆ ನಾವೇನಂತೀವಿ, ಪೆಟ್ರೋಲ್ ಪಂಪ್ ಆಗ್ಬಾರ್ದಲ್ಲಿ ಆಗಲಿ ಬೇರೆ ಸ್ಥಳಾಂತರ ಮಾಡಿರಿ. ಅಲ್ಲಿ ಅಂದ್ರೆ ಅಲ್ಲಿ ಸ್ಲಮ್ ಜನ ಅದ, ಸ್ಲಮ್ ಜನಕ್ಕೆ ಆಗೋಕ್ಕೂ ಅಲ್ಲಿ ತೊಂದರೆ ಆಗ್ಲತ್ತದ. ಅದು ತೊಂದರೆ ಆಗ್ಬಾರ್ದಂತೆ ಬೇರೆ ಕಡೆ ಸ್ಥಳಾಂತರ ಮಾಡಿಕೇಸಿ ಅಲ್ಲಿ ಅನುಕೂಲ ಮಾಡಬೇಕು. ಮತ್ತು ಅಲ್ಲಿ ಜನರಿಗೆ ಭಾಳ ತೊಂದರೆ ಆಗ್ಲತ್ತದ. ಅಲ್ಲಿ ಏನು ಜಾತ್ರೆ ಮಾಡಬೇಕಂದ್ರೆ ಅಲ್ಲಿ ದೀಪಗಳು ಹಚ್ಚಿದ್ರೆ ಬೆಂಕಿ ಹತ್ತಿದ್ರೆ ಭಾಳ ತೊಂದರೆ ಆಗ್ಲತ್ತದ. ವೆಲ್ಡಿಂಗ್ ಶಾಪ್ ಅದ, ದವಾಖಾನೆ ಅದ, ಮೆಡಿಕಲ್ ಅದ, ಭಾಳ ತೊಂದರೆ ಆಗ್ಲತ್ತದ. ಅಲ್ಲಿ ಹೋಗಿ ನೀವು ಹೋಗಿ ಸ್ಪಾಟಿಗೆ ಹೋದ್ರೆ ಭೀ ನಾವು ಮಾಡಬೇಡ್ರಿ ಅಂತ ಹೇಳಿದ್ವಿ ಅಂದ್ರೆ ಭೀ ಅವರು ಏನೋ ಆದ್ರೂ ಭೀ ನಾವು ಮಾಡ್ತೀವಿ ಅಂತ ಅವ್ರು ಕೊಡ್ಲಾಗ್ತಾರೆ. ಅದಕ್ಕೊಂದು ಆಗ್ಬಾರ್ದು. ಹೋಲಿ ಅಂದ್ರೆ ನಾವು ಎಡ್ಡೆ ದಿವಸದಾಗ ಇದು ಮಾಡಲಿ ಅದು ಬಂದ್ ಮಾಡಲಿಲ್ಲ ಅಂದರೂ ನಾವು ಅಲ್ಲೇ ಧರಣಿ ಕೊಡ್ತೀವಿ. ಅಲ್ಲೇ ಧರಣಿ ಕುಂತು ಅಲ್ಲೇ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ. ಅಲ್ಲಿ ಏನಾದ್ರೂ ಭೀ ನಾವು ಅಲ್ಲೇ ಮಾಡ್ತೀವಿ. ಅಲ್ಲಿ ಹನುಮನ್ ನಗರ ಎಲ್ಲ ಜನ ಇಲ್ಲಿ ಬಂದಿದ್ದಾರೆ. ಬಂದ ಕೆಲಸ ಹೇಳಿದ್ರು ಭೀ ಯಾರು ಏನು ಗಮನಕ್ತಿಲ್ಲ. ನಾವು DC ಅವ್ರಿಗೆ ಒಂದು ಕೊಡ್ಲಾಗ್ತೀವಿ, ಮತ್ತೊಂದು DC ಅವ್ರಿಗೆ ಒಂದು ಮತ್ತು RC ಒಂದು ಕೊಡಲಾಗ್ತೀವಿ. ಈಗ ಒಂದು ಕೊಟ್ಟು ಒಂದು ಪ್ರತಿಭಟನೆ ಮಾಡಲಾಗ್ತೀವಿ. ಪ್ರತಿಭಟನೆಯಲ್ಲಿ ಶಿವು ಮಡ್ಕಿ, ರಾಮ ಪೂಜಾರಿ, ಶ್ರೀಶೈಲ್, ಸಾಗರ್ ಕುಂಸಿ, ಸಂಜೀವ್ ಕುಮಾರ್ ಮಾಳ್ಗಿ, ವಿಶ್ವಜಿತ್, ಪ್ರಶಾಂತ್ ಬಾಪುನಗರ್ ಹಾಗೂ ಇನ್ನಿತರೆ ಸದಸ್ಯರು ಭಾಗಿಯಾಗಿದ್ದರು. ಆಳಂದ ತಾಲೂಕಿನ ಧರ್ಮವಾಡಿ ಗ್ರಾಮದಲ್ಲಿ ಶ್ರೀ ಮಹಾರಾಯ ಸಿದ್ದೇಶ್ವರ ಸೇವಾ ಸಂಘ ಧರ್ಮವಾಡಿ ವತಿಯಿಂದ ಶ್ರೀ ಮಹಾರಾಯ ಸಿದ್ದೇಶ್ವರ ದೇವಾಲಯ ನಿರ್ಮಾಣದ ಅಡಿಗಲ್ಲು ಸಮಾರಂಭ ನಡೆಯಿತು. ಆಳಂದ ತಾಲೂಕಿನ ಧರ್ಮವಾಡಿ ಗ್ರಾಮದಲ್ಲಿ ಶ್ರೀ ಮಹಾರಾಯ ಸಿದ್ದೇಶ್ವರ ಸೇವಾ ಸಂಘ ಧರ್ಮವಾಡಿ ವತಿಯಿಂದ ಶ್ರೀ ಮಹಾರಾಯ ಸಿದ್ದೇಶ್ವರ ದೇವಾಲಯ ನಿರ್ಮಾಣದ ಅಡಿಗಲ್ಲು ಸಮಾರಂಭ ಹಾಗೂ ನುರಿತ ತಜ್ಞ ವೈದ್ಯರಿಂದ ಉಚಿತ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರಕ್ಕೆ ಚಿನ್ಮಯಗಿರಿ ಶ್ರೀ ಮಹಾಂತೇಶ್ವರ ಮಠದ ಪೂಜ್ಯ ವೀರಮಹಂತ ಶಿವಾಚಾರ್ಯರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ DK ಸೌಹಾರ್ದ ಬ್ಯಾಂಕಿನ ಉಪಾಧ್ಯಕ್ಷ ಬಾಬುರಾವ್ ಕುಲಕರ್ಣಿ ದೇವಸ್ಥಾನದ ಅಡಿಗಲ್ಲು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನುರಿತ ತಜ್ಞ ವೈದ್ಯರಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದನ್ನು ಕೇಂದ್ರ ಬಿಂದುಗಳಾದಂಥ ಶ್ರೀ ಸುಭಾಷ್ ಆರ್ ಗುತ್ತೇದಾರವರು ಬರ್ತಾ ಇದ್ದಾರೆ. ಇದನ್ನು ಅವರು ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಆಳಂದ ತಾಲೂಕಿನ ಸುತ್ತಮುತ್ತಲಿನ ಹಿರಿಯರು, ಅನೇಕ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವೀರಣ್ಣ ಮಂಗಾಣಿಯವರು ಕೂಡ ಮಾಜಿ GM ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಹಿರಿಯ ಮುಖಂಡರು ಅವರು ಕೂಡ ಆಗಮಿಸ್ತಾ ಇದ್ದಾರೆ.
ಹನುಮಂತ ಎಸ್ ಜಮಾದಾರ್ ಉಪಾಧ್ಯಕ್ಷರು ಕೂಡ ಆಗಮಿಸ್ತಾ ಇದ್ದಾರೆ. ಚಂದ್ರಕಾಂತ್ ಗದಗಿ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಹಾಗೂ ಸುಭಾಸ್ ಆರ್ ಆಲೂರ್ ಕೂಲಿ ಸಮಾಜದ ಅಧ್ಯಕ್ಷರು ಡಿವಿಷನ್ 2, ಇನ್ನಿತರ ವೀರಣ್ಣ ವಗ್ಗಿ, ಗೌಡಪ್ಪ ಜಿ ಪಾಟೀಲ್ ಸೌಹಾರ್ದ ಸಂಘದ ಅಧ್ಯಕ್ಷರು ಮತ್ತು ಶಿವಕುಮಾರ್ ಕಟ್ಟಿಮನಿಯವರು ಮತ್ತು ಶರಣಗೌಡ ಪಾಟೀಲರು ಉದ್ಯಮಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ಸುಕತೆಯಿಂದ ಅನೇಕ ಗ್ರಾಮದ ಹಿರಿಯರು ಮತ್ತು ಭಕ್ತಾದಿಗಳು ಆಗಮಿಸಿ ತಮ್ಮ ನೇತ್ರದಾನ ಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ತನುಮನದಿಂದ ನಾವೆಲ್ಲರೂ ಸಹಕಾರ ನೀಡಿ ಈ ಒಂದು ಅಡಿಗಲ ಸಮಾರಂಭದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಇದನ್ನು ನಡೆಸಿಕೊಡ್ಬೇಕಂತೂ ಸುತ್ತಮುತ್ತಲ ಗ್ರಾಮದ ಹಿರಿಯರು ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತಕೊಂಡು ಈ ಸಂದರ್ಭ. ಇನ್ನು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೃಷ್ಣಾರೆಡ್ಡಿಯವರು ಮಾತನಾಡಿ, ಧರ್ಮವಾಡಿ ಗ್ರಾಮದಲ್ಲಿ ಆಯೋಜಿಸಿರುವ ಶ್ರೀ ಮಹಾರಾಯ ಸಿದ್ದೇಶ್ವರ ದೇವಾಲಯ ನಿರ್ಮಾಣದ ಅಡಿಗಲ್ಲು ಸಮಾರಂಭದಲ್ಲಿ ಗ್ರಾಮಸ್ಥರ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳುವ ಮೂಲಕ ಉತ್ತಮ ಸೇವೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಶ್ರೀ ಮಹಾರಾಜ ಸಿದ್ದೇಶ್ವರ ಸೇವಾ ಸಂಘ ಇವತ್ತು ಶ್ರೀಮಂತ್ ಅವರು ಇವತ್ತು ನಮಗೆ ಗೆಸ್ಟ್ ಮಾಡಿದ್ದಾರೆ. ನಮ್ಮ ಹೊರಳಿಯವ್ರ ಸಾವುಕಾರರು ಬಂದಿದ್ದಾರೆ. ಇಲ್ಲಿ ದತ್ತು ಗುತ್ತೇದಾರ್ ಅವರು ಮತ್ತು ನಮ್ಮ ರಾಜೀವ್ ಪವರ್ ಅವರು ಇವತ್ತು ಇಲ್ಲಿ ಗೆಸ್ಟ್ ಆಗಿ ನಾವೆಲ್ಲರೂ ಇಲ್ಲಿ ಬಂದಿದ್ದು. ಇವತ್ತು ಅವರು ಒಂದು ಸಮಾಜಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ಇವತ್ತು ಹೆಲ್ತ್ ಚೆಕಪ್ ಮತ್ತು ಭಾಳಷ್ಟು ASM ಹಾಸ್ಪಿಟಲ್ದವ್ರನ್ನ ಇಲ್ಲಿ ವಿಸಿಟ್ ಕೊಟ್ಟಿದ್ದಾರೆ. ಇವತ್ತು ಗುಲ್ಬರ್ಗನಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅದು. ಇವತ್ತು ಯಾವ ರೀತಿಲೇ ತೊಂದರೆ ಇದ್ದರೆ ಅವರು ಇವತ್ತು ಹಳ್ಳಿದಾಗ ಯಾರು ಅವ್ರ ಸಮಾಜ ಮುಖಂಡರು ಅಲ್ಲಿ ಎಲ್ಲ ರೀತಿಲೇ ಚೆಕಪ್ ಮಾಡಿಸ್ಕೊಂಡು ಯಾರಿಗೆ ಏನರೇ ಪ್ರಾಬ್ಲಮ್ಸ್ ಇದ್ದರೆ ಮುಂದೆ ಟ್ರೀಟ್ಮೆಂಟಿಗೂ ಅವರು ನೇತೃತ್ವದಲ್ಲಿ BPL ಕಾರ್ಡ್ ಇದ್ದರೆ ನಾವು ಎಲ್ಲರೂ ಸಹಕಾರ ತೊಗೊಂಡು ಅವ್ರ ಜೊತೆಯಾಗಿ ನಾವೇ ಮುಂದೆ ಟ್ರೀಟ್ಮೆಂಟಿಗೆ ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಜೊತೆಯಾಗಿರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಾರಂಭದಲ್ಲಿ ದಂಗಾಪುರದ ಗುರುದಾಸ ನಾಗಪ್ಪ ಮುತ್ಯ, ಬಿಜೆಪಿ ಮುಖಂಡ ರಾಮಚಂದ್ರ ಅವರಳ್ಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವೀರಣ್ಣ ಮುಂಗಾಣಿ, ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮದ ಕೂಲಿ ಸಮಾಜದ ಅಧ್ಯಕ್ಷ ಶ್ರೀಮಂತ್ ಎಸ್ ಜಮಾದಾರ್, ಗೌಡಪ್ಪ ಜಿ ಪಾಟೀಲ್, ಬಾಬುರಾವ್ ಕುಲಕರ್ಣಿ, ಸಂದೀಪ್ ಕುಮಾರ್ ಕಿರಣಗಿ, ರಾಜು ಪವಾರ್, ಸೂರ್ಯಕಾಂತ್ MK, ವಿಶಾಲ್ ಜಮಾದಾರ್, ಶಂಕರ್ ಜಮಾದಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಪಟ್ಟಕ್ಕೇರಲು 7 ಜನ MLCಗಳ ಹೆಸರು ಸೇರಿಸಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಮುಂದಾಗಿದೆ. ಜೆಡಿಎಸ್ ಅಭ್ಯರ್ಥಿ ಕೃಷ್ಣಾರೆಡ್ಡಿ ಆರೋಪ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
Unicare Diagnostic Center, Quality Care Beyond Excellence. यूनिकेयर डायग्नोस्टिक सेंटर अपोजिट कंटोजी सुपर बाजार कोबा प्लाट कोर्ट रोड कलबुर्गी कांटेक्ट 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9480666586. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ನಾಯಕರು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಕಲಬುರಗಿ ಪಾಲಿಕೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಯತ್ನಿಸುತ್ತಿದ್ದಾರೆ ಎಂದು ಜೆಡಿಎಸ್ ಅಭ್ಯರ್ಥಿ ಕೃಷ್ಣಾರೆಡ್ಡಿ ಆರೋಪಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೃಷ್ಣಾರೆಡ್ಡಿ, ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಪಟ್ಟಕ್ಕೇರಲು ಯಾರಿಗೂ ಬಹುಮತವಿಲ್ಲ. ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಕ್ಕೂ ಜೆಡಿಎಸ್ ಬೆಂಬಲ ಬೇಕಾಗಿತ್ತು. ಆದರೆ ಅಧಿಕಾರದ ದಾಹಕ್ಕಾಗಿ ಬಿಜೆಪಿ ನಾಯಕರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು 7 ಜನ ಎಂಎಲ್ಸಿಗಳ ಹೆಸರು ಕಲಬುರಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುತ್ತಿದ್ದಾರೆ. 7 ಜನ ಎಂಎಲ್ಸಿಗಳ ಹೆಸರು ಸೇರಿಸಿ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿ ಮುಂದಾಗಿದೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಿಸಲಾಗುತ್ತದೆ. ಕಲಬುರಗಿ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸುವುದಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ. ಈಗಾಗಲೇ ಹೈಕಮಾಂಡ್ನಿಂದ ಬುಲಾವ್ ಬಂದಿದ್ದು, ಮಾಜಿ ಸಿಎಂ ಕುಮಾರಸ್ವಾಮಿ ಅವರೊಟ್ಟಿಗೆ ಚರ್ಚಿಸಿ ಯಾವ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂಬುದರ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟನೆ ನೀಡಿದರು. ನೋಡಿ, ನಾವು ಇವತ್ತು BJPದವರು 7 ಜನ ಸೇರಿಸ ಮೇಲೆ ನಮ್ಮದು ಅವಕಾಶ ಅವರಿಗೆ ಬೇಕಾಗಲ್ಲ ಅಂತ ನಾನು ಕಾಣ್ ಬರ್ತಾ ಇದೆ. ನಾವು ತೀರ್ಮಾನ ಇವತ್ತವರೆಗೂ ಯಾರ ಜೊತೆ ಹೋಗ್ಬೇಕಂತ ನಾವು ಇನ್ನೂ ಮಾಡಿಲ್ಲ. ಇವತ್ತು ಹೈಕಮಾಂಡ್ ಜೊತೆ ನಾವು ಮಾತಾಡಿದಾಗ ಹೈಕಮಾಂಡ್ ಏನಾದ್ರು ಡೇಟ್ ಬರಲಿ, ನಾವು ನೋಡೋಣ. ಇವತ್ತು BJPದವ್ರು R. ಅಶೋಕ್ ಅವ್ರನ್ನ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದರು ಕುಮಾರಣ್ಣವರಿಗೆ. ನೋಡೋಣ ಅಂತ ನಮ್ಮದು ಒಂದು ಇತ್ತು. ಇವತ್ತು ಅವರು ಏನೋ ಈ ಥರ ಆಗ್ತಾಯಿದೆ ಅಂತ ಅವರು ಬಂದಿಲ್ಲ ಹೈಕಮಾಂಡ್ ಹತ್ರ. ಈಗ ನಾವು ನಿನ್ನೆ ಅಣ್ಣವ್ರ ಜೊತೆ ಮಾತಾಡಿದಾಗ ಅಣ್ಣ ಅದೇ ಅಂದರು, ಅವರು ಅದೇ ಅವ್ರ ಕಾನ್ಫಿಡೆನ್ಸ್ನಲ್ಲಿ ಇದ್ದಾರೆ ಬ್ರದರ್, ನೋಡೋಣ ಅಂತ ಹೇಳಿದರು. ಈ ಥರ ಕಲಬುರಗಿನಲ್ಲಿ ಆಗ್ತಾಯಿದೆ. ಇತಿಹಾಸದಲ್ಲಿ ಕಲಬುರಗಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಥರ ಯಾವುದು ಹೊರಗಿಂತಂದು MLCಗಳಿಗೆ ಆ್ಯಡ್ ಮಾಡಿ ಈ ಥರ ಎಲೆಕ್ಷನ್ ಎಂದೂ ಆಗಿಲ್ಲ. ಇವತ್ತು ಅದು BJP ಸರ್ಕಾರ ಇದೆ ಅಂತ ಆಗ್ತಾಯಿದೆ. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಕಾಂಗ್ರೆಸ್ ಲೀಡರ್ಸ್ ಏನು ಸೋಷಿಯಲ್ ಮೀಡಿಯಾನಲ್ಲಿ ಏನು ಮಾತಾಡ್ತಾರೆ JDS ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ, ಸುಳ್ಳಿದು. ನಾವು ಅವ್ರ ಜೊತೆ ಇಲ್ಲ, ಇವತ್ತು BJP ಜೊತೆನೂ ಇಲ್ಲ. ನೋಡೋಣ ಅಂತಿತ್ತು. ಲಾಸ್ಟ್ ಮೂಮೆಂಟ್ನಲ್ಲಿ ನಾವು ಯಾರಿಗೊಬ್ರಿಗೆ ಬೆಂಬಲ ಕೊಡಬೇಕು. ನಾವು ಎಲ್ಲ ರೀತಿಯಲ್ಲೇ ನೋಡಿಕೊಂಡು ಬೆಂಬಲ ಕೊಡಬೇಕು. ಇವತ್ತು ನಮ್ಮ ವಾರ್ಡ್ನಲ್ಲಿ ನಾವು ಗೆದ್ದಿದ್ದು ಅಲ್ಲಿ ಅಭಿವೃದ್ಧಿ ಆಗಬೇಕು. ಆ ಎಲ್ಲ ನೋಡಿಕೊಂಡು ನಾವು ಬೆಂಬಲ ಕೊಡಬೇಕಂತ ತೀರ್ಮಾನ ಮಾಡಬೇಕಂತ ನಮ್ಮದಿತ್ತು. ಈಗ ಈ ಥರ ರಾಜಕೀಯ ತಪ್ಪು ಉಪಯೋಗ ಮಾಡ್ಕೋತಾ ಇದ್ದಾರೆ. ಅದಕ್ಕಾಗಿ ನಾವು ಭೀ ಇವತ್ತು ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ತಾ ಇದ್ದಾವೆ ಅಂದರೆ, ಸರ್ಕಾರಕ್ಕೆ ಮತ್ತು ಇಲ್ಲಿದ್ದಂಥ ಜಿಲ್ಲಾ DC ಆಗಲಿ ಯಾರ್ಯಾಕಿರಲಿ ಇನ್ಚಾರ್ಜ್ ಅವರಿಗೆ ಇದಕ್ಕೆ ತನಿಖೆ ಮಾಡಿ ಲೀಗಲ್ ಆಗಿ ಎಲ್ಲ ರೀತಿಯಲ್ಲಿ ಆಗಂಗೆ ನೋಡಿಕೊಂಡು ಬಗೆಹರಿಸ್ರಿ ಅಂತ ಹೇಳಿ. ನಿಮ್ಮ ಸದಸ್ಯರು ಮತ್ತೆ ಬೆಂಗಳೂರು ಹೋಗ್ತಾ ಇದ್ದಾರೆ. ಹೌದು, ಇಲ್ಲ ರೆಸಾರ್ಟ್ ಹೋಗಲ್ಲ, ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ ಸರ್. ರಿಸಾರ್ಟ್ ಹೋಗೋಕ್ಕೆ ನಾವೇನು MLA ಎಲ್ಲ ಏನಲ್ಲ. ಏನೋ ಹೈಕಮಾಂಡ್ ಆದೇಶ ಇದೆ, ಬಂದುಬಿಡ್ರಿ ಅಂದರು. ಅಲ್ಲಿ ಚರ್ಚೆ ಮಾಡೋಣ ಕೂತ್ಕೊಂಡಂದು. ಈಗ ಫೋನ್ನಲ್ಲಿ ಎಲ್ಲ ಡಿಸ್ಕಸ್ ಆಗಲ್ಲ ಅಂತ ನಾವು ಭೀ ಹೋಗಿ ಅಣ್ಣವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಬೇಕಂತ ಇವತ್ತು ಕಾಂಗ್ರೆಸ್ ಲೀಡರ್ಸಿಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆ, ನವಜೀವನ ನಗರ ಹಾಗೂ ಲಕ್ಷ್ಮೀನಾರಾಯಣ ನಗರದ ಬಡಾವಣೆಯಲ್ಲಿನ ಉದ್ಯಾನವನವನ್ನು ಅಲ್ಲಿನ ಸ್ಥಳೀಯರು ತಮ್ಮ ಸ್ವಂತ ಹಣದಲ್ಲಿ ಉದ್ಯಾನವನವನ್ನು ಅಭಿವೃದ್ಧಿಗೊಳಿಸಿದ್ದು, ಬಡಾವಣೆಯ ನಿವಾಸಿಗಳ ನೆರವಿಗೆ ಧಾವಿಸಿರುವ ರೋಟರಿ ಕ್ಲಬ್ ಮಿಡ್ ಟೌನ್ ಹಸಿರು ಉದ್ಯಾನವನ ಕಲಬುರಗಿ ಹಾಗೂ L&T ಸಹಯೋಗದಡಿ ಮಕ್ಕಳ ಆಟಿಕೆ ಸಾಮಗ್ರಿ ಹಾಗೂ ಹಿರಿಯರಿಗೆ ಔಟ್ಡೋರ್ ಜಿಮ್ ಸಲಕರಣೆಗಳನ್ನು ವಿತರಿಸಲಾಯಿತು.
ಬಡತನದಲ್ಲಿರುವ ಉದ್ಯಾನವನಗಳ ಅಭಿವೃದ್ಧಿಗೆ ಮಹಾನಗರ ಪಾಲಿಕೆ ಮಾಡಬೇಕಾದ ಕೆಲಸವನ್ನು ನವಜೀವನ ನಗರ ಹಾಗೂ ಲಕ್ಷ್ಮೀನಾರಾಯಣ ನಗರದ ಬಡಾವಣೆಯ ನಿವಾಸಿಗಳು ತಮ್ಮದೇ ಆದ ಒಂದು ತಂಡವನ್ನು ರಚಿಸಿ ಬಡಾವಣೆಯಲ್ಲಿ ಪಾಲು ಬಿದ್ದ ಉದ್ಯಾನವನದ ಅಂದವನ್ನು ಹೆಚ್ಚಿಸಿದ್ದಾರೆ. ಇನ್ನು ಬಡಾವಣೆಯ ನಿವಾಸಿಗಳ ಕಾರ್ಯಕ್ಕೆ ರೋಟರಿ ಕ್ಲಬ್ ಮಿಡ್ ಟೌನ್, ಹಸಿರು ಉದ್ಯಾನವನ ಕಲಬುರಗಿ ಹಾಗೂ L&T ನೆರವಾಗಿದೆ. ಉದ್ಯಾನವನಕ್ಕೆ ಅಗತ್ಯವಿರುವ ಮಕ್ಕಳಾಟಿಕೆ ಹಾಗೂ ಹಿರಿಯರಿಗೆ ಅವಶ್ಯಕವಿರುವ ಹೊರಾಂಗಣ ಜಿಮ್ ಸಲಕರಣೆಗಳನ್ನು ಒದಗಿಸಿದ್ದು, ಈ ಉದ್ಯಾನವನಕ್ಕೆ ರೋಟರಿ ಮಿಡ್ ಟೌನ್ ಅಧ್ಯಕ್ಷ ರಾಕೇಶ್ ಇಟಗಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸುಧಾ ಹಾಲ್ಕಾಯ್ ಅವರು, ಕೋವಿಡ್ನಿಂದ ಮಕ್ಕಳು ಹೊರಬರದೆ ಮನೆಯಲ್ಲೇ ಮೊಬೈಲ್, ಟಿವಿಯಲ್ಲೇ ಬಹಳ ಹೊತ್ತು ಸಮಯ ಕಳೆಯುವಂತಾಗಿದೆ. ಇದು ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಮೇಲೆ ಪರಿಣಾಮ ಬೀಳುವುದರಿಂದ ನವಜೀವನ ನಗರ ಹಾಗೂ ಲಕ್ಷ್ಮೀನಾರಾಯಣ ನಗರದ ಬಡಾವಣೆಯ ಉದ್ಯಾನವನಕ್ಕೆ ಇಲ್ಲಿನ ಸ್ಥಳೀಯರೇ ಜೀವ ತುಂಬಿ ಮಕ್ಕಳು ಹಾಗೂ ಹಿರಿಯರಿಗೆ ಅನುಕೂಲ ಮಾಡಿಕೊಟ್ಟಿರುವುದು ಸಂತಸದ ವಿಷಯ ಎಂದರು. ಎರಡನೇ ಸಲ ನಿಮ್ಮೆಲ್ಲರ ಜೊತೆ ಒಟ್ಟಿಗೆ ನಾನು ಕೂತ್ಕೊಂಡು ಇರೋದು. ಲಾಸ್ಟ್ ಟೈಮ್ ನಾವು ಬಂದಾಗ ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇತ್ತು, ಮಕ್ಕಳಿಗೆ ಆಟ ಆಡೋಕ್ಕೆ, ಸೀನಿಯರ್ ಸಿಟಿಸನ್ಸಿಗೆ ಎಕ್ಸಸೈಸಿಗೆಲ್ಲ ಸ್ವಲ್ಪ ಎಕ್ವಿಪ್ಮೆಂಟ್ಸಿಗೆ ಹೆಲ್ಪ್ ಮಾಡಿ ಅಂತ. ಸೊ ಅದು ಒಂದು ನಮ್ಮದು ಕನಸಾಗಿತ್ತು, ಅದನ್ನು ಮಾಡಬೇಕಂತ ಅಂದ್ಕೊಂಡು. ನಮ್ಮ ಟರ್ಮಲ್ಲಿ ಕೋವಿಡ್ ಸೆಕೆಂಡ್ ವೇವ್ ಬರೋದ್ರಿಂದ ಭಾಳಷ್ಟು ಬೇರೆ ಕಡೆ ನಾವು ಇನ್ವೆಸ್ಟ್ ಮಾಡೋದು ಬಂತು. ರೋಗಿಗಳ ರಿಲೇಟಿವ್ಸ್ ಆಗಲಿ, ಅವರೆಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದಾಗ ಅವರಿಗೆ ಡೈಲಿ ಊಟ ಕೊಡೋದಾಗಲಿ, ನೀರು ಕೊಡೋದಾಗಲಿ. ಸೊ ಆಲ್ಮೋಸ್ಟ್ 1 ಮಂತನ್ನು ನಾವು ಅದನ್ನು ರೋಟರಿ ಕಡೆಯಿಂದ ನಾವು ಅದನ್ನು ನಡೆಸ್ಕೊಂಡಿದ್ವಿ. ಸೊ ಬೇರೆ ಅನೇಕ ಕಾರಣಗಳಿಂದ, ಸ್ಪೆಷಲಿ ಕೋವಿಡ್ ಸೆಕೆಂಡ್ ವೇವಿಂದನೇ. ಸೊ ನಮ್ಗೆ ಆ ಟೈಮಿಗೆ ಇದು ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನೀವು ಯಾರು ಹೊರಗೆ ಬರ್ತಿರ್ಲಿಲ್ಲ, ಲಾಕ್ಡೌನ್ ಇತ್ತು. ಸೊ ನಂದು ಒಂದು ಮಾತಿಗೆ ನಮ್ದು ಈಗಿನ ಪ್ರೆಸಿಡೆಂಟ್ ಆದರೂ ರಾಕೇಶ್ ಇಟಗಿ ಅವರಾಗಲಿ, ಕೃಷ್ಣಜಿ ಗಣತಿ ಅವರಾಗಲಿ, ನಾಗರಾಜ್ ಪಾಟೀಲ್ ಅವರಾಗಲಿ ಒಂದಿಷ್ಟು ಯೋಚನೆ ಮಾಡಲಾರ್ದೇ, ಸರಿ ಮೇಡಮ್ ನೀವು ಹೇಳಿ ಮಾತು ಕೊಟ್ಟಿದ್ದೀರಿ ಅಂದ್ರೆ ನಾವು ನಡೆಸ್ಕೊಡ್ತೀವಿ ಅಂತಂದರು. ಅವರಿಗೆ ನನ್ನ ಮನಸ್ಪೂರ್ವಕವಾದ ಧನ್ಯವಾದಗಳು. ಇನ್ನೊಂದ್ಸಲ ಜೋರಾಗಿ ಅವರಿಗೆ ಕೈ ಚಪ್ಪಾಳೆ ತಟ್ಟಾರೆ. ಇಲ್ಲಿ ಒಬ್ಬರು ಮಹಿಳೆ ಕಾರ್ಪೊರೇಟರ್ ಆಗಿ ಕೂತ್ಕೊಂಡಿದ್ದಾರೆ, ಭಾಳ ಹೆಮ್ಮೆಯ ವಿಷಯ. ತಮಗೂ ಮನಸ್ಪೂರ್ವಕವಾದ ಅಭಿನಂದನೆಗಳು ಕಟ್ಟಿಮಣಿಯವರಿಗೆ. ಇವತ್ತಿನ ಸನ್ನಿವೇಶದಲ್ಲಿ ಭಾಳಷ್ಟು ಬೇರೆ ಬೇರೆ ನೆಟ್ವರ್ಕ್ಸಿಂದ, ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಮಕ್ಕಳೆಲ್ಲ ಜಾಸ್ತಿ ಮೊಬೈಲ್ ಆಗಲಿ, ಲ್ಯಾಪ್ಟಾಪಲ್ಲಿ ಎಂಗೇಜ್ ಇದ್ದಾರೆ. ಸೊ ಈ ಸನ್ನಿವೇಶದಲ್ಲಿ ಅವರಿಗೆ ಇದೆಲ್ಲ ಫೆಸಿಲಿಟೀಸ್ ಮಾಡಿಕೊಡೋದು ನಿಮ್ಮಿಂದ ಭಾಳ ಒಳ್ಳೆಯದಾದ ಕೆಲಸ ಅಂತ ನಾನು ಅನ್ಕೊತೀನಿ. ಇಟ್ ಇಸ್ ಅ ವೆರಿ ನೋಬಲ್ ಕಾಸ್. ನಮ್ಮ ರೊಟೇರಿಯನ್ ವೇಣುಗೋಪಾಲ್ ಸರ್ ಅವರಿಗೆ ನಾನು ಎಷ್ಟು ಧನ್ಯವಾದ ಅಥವಾ ಅವರಿಗೆ ಎಷ್ಟು ಇದು ಹೇಳಿದ್ರು ಕಡಿಮೆ. ಅವ್ರ ಕೊಡುಗೆ ಇದಕ್ಕೆ ಜಾಸ್ತಿ ಇದೆ. ಕುಲಕರ್ಣಿ ಸರ್ ಆಗಲಿ, ಪ್ರವೀಣ್ ಅವರಾಗಲಿ. ಸೊ ನಿಮ್ಮೆಲ್ಲರ ಒಟ್ಟಿಗೆ ಒಂದು ಟೀಮ್ ವರ್ಕಿಂದ ಇವತ್ತು ಒಂದು ನೀವು ಒಂದು ಕಾಲನಿಗೆ ಈ ಥರ ಒಳ್ಳೆ ರೂಪ ಕೊಟ್ಟಿದ್ದೀರಾ. ಬೇರೆ ಬಡಾವಣೆಗಳಲ್ಲಿ, ಬೇರೆ ಕಾಲನಿಗಳಲ್ಲಿ ನಿಮ್ಮನ್ನು ನೋಡಿ ಅವರು ಸ್ಫೂರ್ತಿಯಾಗಿ ಅವರು ಇದೇ ಥರ ಅವ್ರ ಕಾಲನಿನ ಡೆವಲಪ್ ಮಾಡ್ಕೊಳ್ಳಿ ಅಂತ ನಾನು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಮಿಡ್ ಟೌನ್ ಅಧ್ಯಕ್ಷ ರಾಕೇಶ್ ಇಟಗಿ, ಹಸಿರು ಉದ್ಯಾನವನದ ಅಧ್ಯಕ್ಷ ಪ್ರವೀಣ್ ಜತನ್, ಕೃಷ್ಣ ಘನಾತೆ, ನಾಗರಾಜ್ ಪಾಟೀಲ್, ಅಶೋಕ್ ಕುಲಕರ್ಣಿ,
ವೆಂಕಟ್ ವೇಣು ಗೋಪಿ, ಮೋಹನ್ ರಾವ್ ಕುಲಕರ್ಣಿ, ದಿಗಂಬರ್ ಸಿಂಗ್, ಬಸವರಾಜ್ ಪಾಟೀಲ್, ಅಂಬಯ್ಯ ಗುತ್ತೇದಾರ್, ಪಾಲಿಕೆ ಸದಸ್ಯೆ ನಿಂಗಮ್ಮ ಕಟ್ಟಿಮನಿ ಹಾಗೂ ನವಜೀವನ ನಗರ ಹಾಗೂ ಲಕ್ಷ್ಮೀನಾರಾಯಣ ನಗರ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ 87ನೇ ಜನ್ಮದಿನದ ನಿಮಿತ್ತ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಕೃತಿಗಳ ಬಿಡುಗಡೆಗೊಳಿಸಿದ ಗಣ್ಯರು. ಹಳೆ ಜೇವರ್ಗಿ ರಸ್ತೆಯ ಕೆಳ ಸೇತುವೆಯ ಬಳಿ ಪೆಟ್ರೋಲ್ ಪಂಪ್ ನಿರ್ಮಿಸದೆ ಬೇರೆಡೆ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಜೈ ಕನ್ನಡಿಗರ ಸೇನೆ ಸದಸ್ಯರಿಂದ ಪ್ರತಿಭಟನೆ. ಆಳಂದ ತಾಲೂಕಿನ ಧರ್ಮವಾಡಿ ಗ್ರಾಮದಲ್ಲಿ ಶ್ರೀ ಮಹಾರಾಯ ಸಿದ್ದೇಶ್ವರ ದೇವಾಲಯ ನಿರ್ಮಾಣದ ಅಡಿಗಲ್ಲು ಸಮಾರಂಭಕ್ಕೆ ಗಣ್ಯರಿಂದ ನೆರವೇರಿದ ಪೂಜೆ. ಇಲ್ಲಿಗೆ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555.
08472251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586.